ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್‌ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಂಶು ಮತ್ತೆ ಅಶ್ವಿನಿ ಹೇಗಾದರೂ ಇವಳನ್ನ ಅಜಿತಿಂದ ದೂರ ಮಾಡಲೇಬೇಕು ಅಂತ ಪ್ಲಾನ್‌ಗಳನ್ನ ಮಾಡ್ಕೋತಾ ಇರ್ತಾರೆ. ಹಾಗೇನೆ ಇಲ್ಲಿ ಮನಸ್ವಿನಿ ಏನಿದ್ದಾಳೆ ಅವಳು ಫಸ್ಟು ಈ ಭೂಮಿನ ಅಜಿತಿಂದ ದೂರ ಮಾಡಬೇಕು. ಆಮೇಲೆ ಈ ದೇವಯಾನಿ ಹಾಗೆ ಅಂಶುನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಮನ್ಸಲ್ಲೇ ಪ್ಲಾನ್ ಸ್ಕೆಚ್ ಹಾಕೋತಾ ಇರ್ತಾಳೆ. ಅದಾದ್ಮೇಲೆ ಇಲ್ಲಿ ಅಂಶು ನೀನು ಕೆಲಸ ಮಾಡು, ನೀನು ಭೂಮಿ ಜೊತೆ ಡ್ಯಾನ್ಸ್ ಮಾಡು. ಆಕೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಮೇಲೆ ನನ್ಗೆ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಸ್ಟೇಜಿಂದ ಸೈಡಿಗೆ ಬಾ, ಆಮೇಲೆ ನಾನು ಕೆಲಸ ನೋಡು ಅಂತಂದಾಗ, ಅಲ್ಲ ಮನಸ್ವಿನಿ ಹೇಗ್ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ನಾನು ನಾನು ಹೇಳ್ದಷ್ಟು ಮಾಡು ನೀನು, ಆಮೇಲೆ ನನ್ನ ಕೆಲಸ ಏನು ಅಂತ ನಿನ್ಗೆ ಗೊತ್ತಾಗತ್ತೆ ಅಂತ ಅಶ್ವಿನಿನು ಹೇಳ್ತಾಳೆ. ಅದಾದ ಮೇಲೆ ಇಲ್ಲಿ ದೇವಯಾನಿ ಈ ಭೂಮಿಕನ್ನ ಏನಾದ್ರೂ ಮಾಡಿ ತೊಂದರೆ ಮಾಡಿ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂದ್ರೆ ಈ ಶ್ರವಣ್ ಬೇರೆ ಅಡ್ಡ ಬರ್ತಿದ್ದಾನಲ್ಲ, ಏನಾದ್ರೂ ಸಮಸ್ಯೆ ಮಾಡ್ಬೇಕು ಅಂತಂದ್ರೆ ಸಾಕು, ಈ ಶ್ರವಣ್ ಅಂಟಾನೆ ಬರ್ತಾನೆ. ಏನಾದ್ರೂ ಮಾಡಿ ಇವ್ರನ್ನ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು ಅನ್ನೋ ದೃಷ್ಟಿ ಅವಳೊಂದು ಪ್ಲಾನನ್ನ ಹಾಕ್ತಾಳೆ. ಆಗ ಅವ ನನ್ನ ಫ್ರೆಂಡು ಶಾರದಕ್ಕನ್ನ ನೋಡಿದ್ರಂತೆ, ಅದೇ ಮೈಸೂರಿನಲ್ಲೇನೋ ನೋಡಿದ್ರಂತೆ, ಫೋಟೋ ಶೇರ್ ಮಾಡಿದ್ದೀನಿ ನೋಡಿ ಭಾವ ಅಂತಂದಾಗ ಶ್ರವಣ್ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಅದಾದ್ಮೇಲೆ ಸ್ವಲ್ಪ ಆ ಫೋಟೋನು ಸಹ ನೋಡ್ತಾರೇನೋ ಗೊತ್ತಿಲ್ಲ. ಅದಾದ್ಮೇಲೆ ಭಾವ ನೀವು ಹೋಗಿ ಭಾವ, ಶಾರದಕ್ಕನ್ನ ಕರ್ಕೊಂಡು ಬನ್ನಿ, ಈ ನವರಾತ್ರಿಲಿ ಚಾಮುಂಡೇಶ್ವರಿ ಕೃಪೆಯಿಂದ ನೀವಿಬ್ರು ಒಂದಾಗೋ ಥರ ಆಗ್ಲಿ ಅಂತ ದೇವಿಯಾನಿ ಕಣ್ಣೀರನ್ನ ಹಾಕೊಂಡು ಡ್ರಾಮನ ಆಡ್ತಾಳೆ. ಹಾ ಸರಿ ದೇವಿಯಾನಿ ಹೋಗ್ತೀನಿ ಅಂತಂದಾಗ, ಆಮೇಲೆ ಇಲ್ಲ ಸಂಗೀತನೂ ಒಂದು ಸಂಗೀತ ಜೊತೆ ಒಂದು ಮಾತಾಡ್ತೀನಿ ಅಂತ ಅಂದಾಗ, ಅಯ್ಯೋ ಭಾಮ ಅದೆಲ್ಲ ಏನೂ ಬೇಡ, ನಾನು ಹೋಗ್ಬಿಟ್ಟು ಇದನ್ನೆಲ್ಲ ನೋಡ್ಕೊಳ್ತೀನಿ, ನೀವು ಫಸ್ಟ್ ಹೋಗಿ ಭಾವ ಅಂತ ಅಂದಾಗ ಶ್ರವಣ್ ಸಹ ಹೋಗ್ತಾನೆ. ಇಲ್ಲಿ ಮೈಸೂರಿಗೆ ಬಂದ್ಬಿಟ್ಟು ಮೈಸೂರನ್ನ ಬೀದಿ ಬೀದಿಲೆಲ್ಲ ಹುಡುಕಾಡ್ತಾ ಇರ್ತಾನೆ, ಅಲ್ಲಿ ಸಿಗೋದೇ ಇಲ್ಲ. ಇದಾದ ಮೇಲೆ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಶ್ರವಣ್ ಬರ್ತಾನೆ. ಬಂದ್ಬಿಟ್ಟು ಹುಡ್ಕಾಡ್ತಿರ್ತಾನೆ, ಅಲ್ಲಿ ಸಿಗೋದೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಶಾತ ಇರೋದೇ ಇಲ್ಲ, ಹಾಗಾಗಿ ಅವಳು ಸಿಗೋದಿಲ್ಲ. ಆಮೇಲೆ ಇಲ್ಲಿ ದೇವಿಯಾನಿ ಮನ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ಅಯ್ಯೋ ಇದ್ದ ನಾನೊಂದು ಕಣ್ಣೀರಿಗೆ ಕರ್ಗ್ಬಿಟ್ಟು ಹೋಗೇ ಬಿಟ್ಯಲ್ಲ, ನೀನಿದ್ದಿದ್ರೆ ಇವ್ಳಿಗೆ ಕಾಟ ಕೊಡೋಕ್ಕಾಗ್ತಿರ್ಲಿಲ್ಲ, ಈಗ ಹೋಗಿದ್ದೆ ನನ್ ಬೆಸ್ಟ್ ಅಂತ ಹೇಳಿ ಅನ್ಕೊಳ್ತಾ ಇರ್ತಾಳೆ. ಆಮೇಲೆ ನೋಡು ಇನ್ನು ಕಣ್ಣೀರ್ಗೆ ಎಷ್ಟು ಬೇಗ ಕಳ್ದ್ಬಿಟ್ಯಲ್ಲ, ಎಲ್ಲ ಎಮೋಷ್ನಲ್ ಡ್ರಾಮಾಗೆ ಮರಳಾಗ್ಬಿಟ್ಯಲ್ಲ, ಸರಿ ನಾನು 20 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೇನು, ಇನ್ಯಾವತ್ತೂ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಳ್ತಿರ್ತಾಳೆ. ಹಾಗೆ ಇಲ್ಲಿ ಶ್ರವಣ್ ದೇವಿಯಾನಿಗೆ ಕಾಲ್ ಮಾಡ್ತಾನೆ. ಹಾಗೇನೆ ದೇವಿಯಾನಿ ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಹುಡುಕಿದ್ದೀನಿ, ಶಾತ ಸಿಗ್ತಾನೆ ಇಲ್ಲ ಅಂತಂದ್ರೆ, ಅಯ್ಯೋ ಭಾವ ನನ್ನ ಫ್ರೆಂಡ್ ನೋಡಿದ್ಲಂತೆ ಹಾಗಾಗಿ ಅವಳೇ ಹೇಳಿದ್ಲು ಅಂತ ಅಂದಾಗ, ದೇವಿಯಾನಿನ ಬಂದಾಗಿಂದ ಹುಡುಕ್ತಾ ಇದ್ದೀನಿ ಅವಳು ಸಿಗ್ತಿಲ್ಲ ಅಂತ ಅಂದಾಗ, ಅಯ್ಯೋ ಹೌದಾ ಭಾವ ನನ್ನ ಫ್ರೆಂಡ್ ಅದು ಯಾರನ್ನು ನೋಡಿದೋ ಏನೋ ಅಂತ ಅಂದಾಗ, ಏನ್ ದೇವಯಾನಿ ಸರಿಯಾಗಿ ವಿಚಾರಿಸಿ ಹೇಳೋದಕ್ಕಾಗಲ್ವಾ, ಏನ್ ತಮಾಷೆನ ಅಂತ ಶ್ರವಣ್ ಸಹ ಕೆಲವೊಂದಿಷ್ಟು ಬೈತಾನೆ. ಅದಾದ್ಮೇಲೆ ಇಲ್ಲಿ ನಚಿಕೇತ್ ಡಾನ್ಸ್ ಮಾಡ್ಲಿಕ್ಕೆ ಅಂತ ಸ್ಟೇಜನ್ನ ರೆಡಿ ಮಾಡಿರ್ತಾರೆ. ಹಾಗೆಯೇ ಇಲ್ಲಿ ಅಂಜು ಮತ್ತೆ ಧೂಮಿ ರೆಡಿ ಆಗಿರ್ತಾರೆ ಡ್ಯಾನ್ಸ್ ಮಾಡೋಕೆ. ಹಾಗೆ ನಚಿಕೇತ್ ವೆಲ್ಕಮ್ ಟು ಅಂಜು ಮತ್ತೆ ಭೂಮಿಕಾ ಅತ್ಗೆ ಅಂತ ವೆಲ್ಕಮ್ ಮಾಡ್ತಾ ಇದ್ದಾಗ ಅಜಿತ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ಅಯ್ಯೋ ಇವ್ನ ಡಾನ್ಸ್ ಮಾಡ್ತಿದ್ದಾಳೆ ಅಂತ. ಆಗ ಹೇ ಭೂಮಿ ಏನಾಗಿದೆ ನನಗೆ, ನೀನ್ ಯಾಕೆ ಡಾನ್ಸ್ ಮಾಡ್ತಿದೀಯಾ, ಅದು ಅಂಜು ಜೊತೆನಾ, ಅವ್ಳು ನಿಂತವಳು ಅಂತ ಗೊತ್ತಿದೆ ತಾನೆ, ಬೇಡ ನೀನ್ ಡಾನ್ಸ್ ಮಾಡೋದು ಅಂತ ಅಂದಾಗ ಸಂಗೀತ ಅವರು ಬರ್ತಾರೆ. ಅಯ್ಯೋ ಏನು ಏನು ಅಜಿತ ಯಾಕೋ ಡಾನ್ಸ್ ಮಾಡೋದು ಬೇಡ ಅಂತ ಅಂತಿದೀಯಾ ಅಂತ ಕೇಳಿದಾಗ, ಅಮ್ಮ ಅವಳಿಗೆ ಡಾನ್ಸ್ ಬರೋದಿಲ್ಲ ಅಮ್ಮ, ಹಾಗಾಗಿ ಬೇಡ ಅಂತಿದ್ದೀನಿ ಅಷ್ಟೇ ಅಂತ ಅಂದಾಗ, ಅಯ್ಯೋ ಸಾಹೇಬ್ರೆ ನಂಗೆ ಡಾನ್ಸ್ ಬರುತ್ತೆ, ತುಂಬಾ ಗೊತ್ತಿಲ್ಲದೆ ಇದ್ರು ಸ್ವಲ್ಪನಾದ್ರೂ ಬರುತ್ತೆ ಅಂತ ಇಲ್ಲಿ ಭೂಮಿಕಾ ಹೇಳ್ತಿರ್ತಾಳೆ. ಆಗ ಅಯ್ಯೋ ಅಜಿತ ಯಾಕೋ ಹಾಗೆ ಮಾಡ್ತಿದ್ಯಾ,
ಅವಳು ಬಂದಿರೋಷ್ಟು ಕಾಸು ಮಾಡ್ಲಿ, ಯಾಕೆ ನೀನು ಅವಳನ್ನ ತಡೀತಿದೀಯ ಅಂತ ಸಂಗೀತ ಅವರು ಹೇಳ್ತಾರೆ. ಅದಾದ್ಮೇಲೆ ಕಿಮ್ಮಿ ಭೂಮಿನ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾನೆ. ನೋಡು ಅಂಜು ಎಂಥವಳು ಅಂತ ನನಗೆ ಗೊತ್ತು. ಅವಳು ಅವಳ ಜೊತೆ ನೀನು ಡ್ಯಾನ್ಸ್ ಮಾಡ್ತಿದೀಯ ಅಂದ್ರೆ ಇಲ್ಲಿ ಏನೋ ಅಪಾಯ ಇದೆ. ನೀನ್ ಡೇಂಜರ್ ಝೋನ್ನಲ್ಲೇ ಇದ್ದಂಗೆ ಅಂತ ಅಂದಾಗ ಅದಾದ್ಮೇಲೆ ಗೊತ್ತಾಗುತ್ತೆ. ನಚಿಕೇತ್ ಕರೆದೇ ಬಿಡ್ತಾನೆ. ಅಂಜು ಮತ್ತು ಭೂಮಿಕಾಗೆ ಬೆಂಕಮ್ಮ ಅಂತ ಇವರು ಸಹ ಹೋಗ್ತಾರೆ. ಹಾಗೇನೆ ಅಂಜುಳ ಪ್ಲಾನ್ ಆಗ್ತೇನೆ. ಅಂಜು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಳೆ. ತುಂಬಾ ಸುಸ್ತಾಗಿರೋ ಥರ ಡ್ರಾಮಾ ಮಾಡ್ಕೊಂಡು, "ಅಮ್ಮ ಸಾಕಮ್ಮ ನಂಗೆ ಆಗ್ತಿಲ್ಲ ಅಂತ ದೇವಯಾನಿಗೆ ಹೇಳಿದಾಗ, "ಅಯ್ಯೋ ಮಾಡು ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಮಾಡು" ಅಂತ ದೇವಯಾನಿದು ಹೇಳ್ತಾಳೆ. ಹಾಗೇನೆ ಆಮೇಲೆ ಅವಳು ಒಂದಿನ ಪ್ಲಾನ್ ಅಂತಾನೆ ಸಾಕಾಗಿ ಸ್ಟೇಜ್ ಕೆಳಗಡೆ ಬರ್ತಾಳೆ. ಹಾಗೇನೆ ಹಿಂಗೆ ಮನಸ್ವಿನಿ ಬಂದ್ಬಿಟ್ಟು ಯಾರಿಗೂ ಕಾಣ್ದಿರೋ ಹಾಗೆ ಗಾಜಿನ ಪೀಸ್‌ಗಳನ್ನ ಭೂಮಿ ಡ್ಯಾನ್ಸ್ ಮಾಡೋ ಹತ್ರ ಹಾಕ್ತಾಳೆ. ಭೂಮಿಗೆ ಏನೂ ಗೊತ್ತೇ ಆಗಿರಲ್ಲ. ಆಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಕಣ್ಣಿಗೆಲ್ಲ ಚುಚ್ಕೊಳ್ಳುತ್ತೆ. ತುಂಬಾನೇ ನೋವಾಗ್ತಿರತ್ತೆ. ತುಂಬಾ ಅಂದ್ರೆ ತುಂಬಾ ನೋವಾಗ್ತಿರತ್ತೆ. ಅದನ್ನ ಸಹಿಸ್ಕೊತಾಳೆ ಭೂಮಿ. ಆಮೇಲೆ ಇದನ್ನ ಯಾರೂ ಸಹ ಗಮನಿಸಿರಲ್ಲ. ಜಸ್ಟ್ ಡ್ಯಾನ್ಸ್ ಮೇಲೆ ಫೋಕಸ್ ಮಾಡಿರ್ತಾರೆ. ಆದ್ರೆ ಅವಳ ಪೇ ಅವಳಿಗೆ ಗೊತ್ತಿರತ್ತೆ. ನಾನಿವಾಗ ಸ್ಟಾಪ್ ಮಾಡಿದ್ರೆ ಶಾರದಾದೇವಿಗೆ ಅವಮಾನ ಮಾಡ್ದಂತೆ ಆಗತ್ತೆ ಅಂದ್ಕೊಂಡು ಡ್ಯಾನ್ಸ್ ಮಾಡೋದನ್ನ ಕಂಟಿನ್ಯೂ ಮಾಡೇ ಮಾಡ್ತಾಳೆ. ಹೀಗೆ ತುಂಬ ಹೊತ್ತು ಡ್ಯಾನ್ಸ್‌ಗಳ್ ಮಾಡಿದ್ರಿಂದ ಅವಳಿಗೆ ತುಂಬ ರಕ್ತ ಹೋಗಿ ತುಂಬಾನೇ ಟಯರ್ಡ್ ಆಗಿ ಬಿದ್ಬಿಡ್ತಾಳೆ. ಆಗ ಎಲ್ಲರೂ ಗಾಬರಿಯಿಂದ "ಅಯ್ಯೋ! ಭೂಮಿಕಾ ಏನಾಯ್ತು?" ಅಂತ ಕೂಗ್ತಾರೆ. ಅದಾದ್ಮೇಲೆ ಇಲ್ಲಿ ಅಜಿತ್‌ಗೆ ಅಲ್ಲಿ ಗಾಜಿನ ಪೀಸ್ ಬಿದ್ದಿರೋದು ಗೊತ್ತಾಗುತ್ತೆ. ಅಯ್ಯೋ! ಎಲ್ಲಿ ಗಾಜಿನ ಪೀಸ್? ಇದೇಗ್ ಬರೋಕ್ ಸಾಧ್ಯ ಅಂತ ಅನ್ಸ್‌ಬಿಟ್ಟಿರುತ್ತೆ. ಆ ತಕ್ಷಣನೇ ಅರ್ಚನಾ ಮತ್ತೆ ಮನಸ್ವಿನಿ ಮೇಲೆ ಸಖತ್ ಡೌಟ್ ಬರುತ್ತೆ. ಎಲ್ಲಿ ಭೂಮಿಕಾಗೆ ಸಂಗೀತ ಅವರು ಫಸ್ಟ್ ಏಡ್ ಮಾಡ್ತಿರ್ಬೇಕಾದ್ರೆ ಹಾಗೇನೆ ಅಜಿತ ಫಸ್ಟು ಹಾಸ್ಪಿಟಲ್‌ಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೇನೆ ಇಲ್ಲಿ ಹಾಸ್ಪಿಟಲ್‌ಗೆ ಹೋಗೋಕ್ಕೆ ರೆಡಿ ಆಗ್ತಿರ್ತಾರೆ. ಇಲ್ಲಿ ಅಜಿತ್, ಅಂಜನಾ ಮತ್ತೆ ಅಶ್ವಿನಿ ಹತ್ರ ಬಂದು ಇದಕ್ಕೆಲ್ಲ ನೀವೇ ಕಾರಣ ಅಂತ ಗೊತ್ತು. ನಿಮ್ಮನ್ನ ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಭೂಮಿನ ಹಾಸ್ಪಿಟಲ್‌ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್‌ನಲ್ಲಿ ದೇವಯಾನಿ ಶ್ರವಣ್ ಅವ್ರಿಗೆ ಶಾರದಾ ಅವರು ಸಿಕ್ಕೇ ಬಿಡ್ತಾರಾ? ಸಿಕ್ಬಿಟ್ರು ಅಂತ ನನ್ಗನ್ಸುತ್ತೆ. ನಿಮ್ಮೆಲ್ರಿಗೂ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.